ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯು, ಆರೋಗ್ಯವು ದೇವರು ಎಲ್ಲರಿಗೂ ಅನುಗ್ರಹಿಸಲೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೇವರು ನೋಡುವುದು ಹೃದಯವೋ ಹೊರನೋಟವೋ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ಮಾನವ ಸಮಾಜದಲ್ಲಿ ಮನುಷ್ಯರು ನೋಡುವಂಥದ್ದು ಹೊರನೋಟ. ಮನುಷ್ಯರಿಗೆ ಗೊತ್ತಾಗುವಂಥದ್ದು ಕೇವಲ ಹೊರನೋಟ ಮಾತ್ರ. ಹೃದಯದಲ್ಲಿ ಏನು ನಡೀತಾ ಇದೆಯೋ ಮನುಷ್ಯರಿಗೆ ಗೊತ್ತಾಗಲ್ಲ. ಆದರೆ ದೇವರಿಗೆ ಸಮಸ್ತವೂ ಗೊತ್ತು. ಹೃದಯದಲ್ಲಿ ಏನು ನಡೀತಾ ಇದೆಯೋ ಅದೇ ಪ್ರಕಾರ ಇವರು ಎಲ್ಲೆಲ್ಲಿ ನಡೀತಾ ಇದ್ದಾರೋ, ಎಲ್ಲೆಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೋ ಪ್ರತಿಯೊಂದು ದೇವರಿಗೆ ಗೊತ್ತು. ಪ್ರಿಯರೇ, ಒಂದು ಮಾತನ್ನು ನಾವು ನೋಡೋಣ. ಕೀರ್ತನೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಪ್ರಿಯರೇ, ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ, ದುಷ್ಟರ ಕೆಟ್ಟತನವು ಇಲ್ಲದೆ ಹೋಗುವಂತೆ ಮಾಡು, ನೀತಿವಂತರನ್ನು ದೃಢಪಡಿಸು. ದೈವ ಸೇವಕನಾದ ದಾವೀದನು ಈ ಒಂದು ಮಾತನ್ನು ಅದು ಪ್ರಾರ್ಥನೆಯಲ್ಲಿ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿದ್ದಾನೆ, ಅದನ್ನೇ ಬರೆದಿದ್ದಾನೆ. ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರು. ಪ್ರತಿಯೊಬ್ಬರೂ ಇಲ್ಲಿ ಗಮನಿಸ್ರಿ. ರೋಗ ಇದೆ ಅಂತ ತಿಳ್ಕೊಳ್ಳಿ. ಒಳ್ಳೆ ಡಾಕ್ಟರ್ ಆದರೆ ಏನು ಮಾಡ್ತಾರೆ? ಮೊದಲನೇದಾಗಿ ನೋಡ್ತಾರೆ, ಕೈ ಹಿಡಿದು ನೋಡ್ತಾರೆ, ಕಣ್ಣುಗಳನ್ನು ನೋಡ್ತಾರೆ, ನಾಲಿಗೆಯನ್ನು ನೋಡ್ತಾರೆ. ಗೊತ್ತಾಗಿಲ್ಲ ಅಂತಂದರೆ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಆಮೇಲೆ ಗುಂಡಿಗೆ ಚೆಕ್ ಮಾಡ್ತಾರೆ. ಇವೆಲ್ಲವನ್ನ ಪರಿಶೋಧನೆ ಮಾಡ್ತಾರೆ. ಬ್ಲಡ್ ಚೆಕ್ ಮಾಡುವಂಥದ್ದು, ಕಣ್ಣುಗಳು, ನಾಲಿಗೆಯನ್ನು, ಆಮೇಲೆ ಗುಂಡಿಗೆಯನ್ನು ಪ್ರತಿಯೊಂದು ಕೂಡ ಅವರು ಪರೀಕ್ಷೆ ಮಾಡ್ತಾರೆ, ನೋಡ್ತಾರೆ. ಅವರು ಈ ಮನುಷ್ಯನಿಗೆ ಯಾವ ರೋಗ ಇದೆ, ಈ ಮನುಷ್ಯನಿಗೆ ಯಾವ ಕಾಯಿಲೆ ಇದೆ, ಈ ಮನುಷ್ಯನಿಗೆ ಯಾವ ಔಷಧಿ ಕೊಟ್ಟರೆ ಗುಣ ಆಗುತ್ತೆ ಅಂತೇಳಿ ಮೊಟ್ಟ ಮೊದಲು ಈ ಮನುಷ್ಯನಲ್ಲಿ ಯಾವ ರೋಗ ಇದೆ ಎನ್ನುವಂಥದ್ದು ಪರೀಕ್ಷೆ ಮಾಡ್ತಾರೆ. ರಕ್ತ ಪರೀಕ್ಷೆ ಆಗಿರ್ಬೋದು, ಗುಂಡಿಗೆ ಪರೀಕ್ಷೆ ಆಗಿರ್ಬೋದು, ಇಲ್ಲಾಂದರೆ ಸ್ಕ್ಯಾನಿಂಗ್ ಆಗಿರ್ಬೋದು. ಅವ್ರು ಏನೇನು ಪರೀಕ್ಷೆ ಮಾಡಬೇಕೋ ಎಲ್ಲವನ್ನು ಪರೀಕ್ಷೆ ಮಾಡ್ತಾರೆ. ಪ್ರಿಯರೇ, ಯಾವ ರೋಗ ಈ ಮನುಷ್ಯನಲ್ಲಿ ಇದೆಯೋ ಎನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ತಕ್ಕ ಔಷಧಿಯನ್ನು ಅವರು ಕೊಡುವಂಥದ್ದು. ಈಗ ದೇವರು ಮನುಷ್ಯರ ಹೃದಯವನ್ನು ಪರಿಶೋಧನೆ ಮಾಡ್ತಾನೆ. ಮನುಷ್ಯರ ಹೃದಯವನ್ನು ಯಾಕೆ ಪರಿಶೋಧನೆ ಮಾಡ್ತಾನೆ? ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ನೋಡಿ. ಪ್ರಿಯರೇ, ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು, ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಅಂದರೆ ಯಾತಕ್ಕಾಗಿ ಹೃದಯವನ್ನು ಪರಿಶೋಧನೆ ಮಾಡ್ತಾರೆ? ಯಾತಕ್ಕಾಗಿ ಅಂತರಿಂದ್ರಿಯವನ್ನು ಪರಿಶೋಧನೆ ಮಾಡ್ತಾರೆ? ಯಾಕೆ ದೇವರು ಪರೀಕ್ಷೆ ಮಾಡ್ತಾರೆ? ವೈದ್ಯರಾದರೆ ರಕ್ತವನ್ನಾಗಿರ್ಬೋದು, ಮೂತ್ರವನ್ನಾಗಿರ್ಬೋದು, ಇಲ್ಲಾಂದರೆ ನರಗಳು, ಎಲುಬುಗಳು, ಚರ್ಮವನ್ನು, ಗುಂಡಿಗೆಯನ್ನು, ಕಣ್ಣುಗಳನ್ನು, ತಲೆಯನ್ನು ಏನೇನು ಪರೀಕ್ಷೆ ಮಾಡಬೇಕೋ ಎಲ್ಲವನ್ನು ಪರೀಕ್ಷೆ ಮಾಡ್ತಾರೆ. ಯಾವುದು ಕಾಯಿಲೆ ಇದೆ ಅಂತೇಳಿ ತಿಳಿದುಕೊಳ್ಳೋದಕ್ಕೆ, ಆಮೇಲೆ ಔಷಧಿ ಕೊಟ್ಟು ನಿವಾರಣೆ ಮಾಡೋದಕ್ಕೆ. ಇವಾಗ ದೇವರು ಮನುಷ್ಯರ ಹೃದಯಗಳನ್ನು ಎರಡನೇದಾಗಿ ಅಂತರಿಂದ್ರಿಯವನ್ನು ಪರೀಕ್ಷೆ ಮಾಡ್ತಾ ಇದ್ದಾನಂತೆ.
ಯಾಕೆ ಪರೀಕ್ಷೆ ಮಾಡ್ತಾ ಇದ್ದಾನಪ್ಪ ಅಂತ ನೋಡುವಾಗ ಅವರವರ ಕ್ರಿಯೆಗಳ ಪ್ರಕಾರ ತಕ್ಕ ಶಿಕ್ಷೆ ಕೊಡೋದಕ್ಕೆ, ಅವರವರ ಕ್ರಿಯೆಗಳ ಪ್ರಕಾರ ತಕ್ಕ ಪ್ರತಿಫಲವನ್ನು ಕೊಡೋದಕ್ಕೆ. ಈ ಹೃದಯದಲ್ಲಿ ಏನು ರೋಗ ಇದೆ? ಪಾಪ ಎಂಬ ರೋಗ. ಪಾಪ ಎಂಬ ರೋಗ ಅಂದಾಗ ಹಣದ ಆಸೆ ಅನ್ನುವಂಥದ್ದು ಒಂದು ರೋಗ, ಅಧಿಕಾರದ ಒಂದು ದಾಹ, ಕುತಂತ್ರ ಮಾಡ್ತಾ ಇರ್ತಾರೆ. ಅಂದರೆ ಅಧಿಕಾರ ಇರಲಿ, ದುರಾಸೆ ಇರಕೂಡ್ದು. ಹಣ ಇರಲಿ, ಹಣದ ವಿಷಯದಲ್ಲಿ ದುರಾಸೆ ಬೇಡ. ಹೆಂಡತಿ ಇರಲಿ, ಅದೇ ಪ್ರಕಾರ ಸಿಕ್ಕೋರೆಲ್ಲರೂ ನನಗೆ ಬೇಕು ಎನ್ನುವಂಥ ದುರಾಸೆ ಇರಕೂಡ್ದು. ಈ ಲೋಕದಲ್ಲಿ ಮನುಷ್ಯನಿಗೆ ದುರಾಸೆ ಬಹಳ ಇರುತ್ತೆ ರೀ. ಚರ್ಚಿಗೆ ಹೋಗೋರು ಕೂಡ, ಅಂದರೆ ಪ್ರಾರ್ಥನೆಗೆ ಹೋಗ್ತಾ ಇರ್ತಾರಲ್ಲ, ಪ್ರಾರ್ಥನೆಗೆ ಹೋಗುವಂಥವ್ರ ಬಳಿಯಲ್ಲಿ ಕೂಡ ಇಂಥ ಒಂದು ಪಾಪದ ಕೃತ್ಯಗಳು ನಡೀತಾ ಇರುತ್ತೆ. ನಡೆದಾಗ ದೇವರು ವರ ನೋಟ ನೋಡ್ತಾರ ಅಥವಾ ಹೃದಯವನ್ನು ನೋಡ್ತಾರಂತ ನೋಡುವಾಗ ಹೃದಯವನ್ನು ನೋಡುವುದು. ಮನುಷ್ಯರೇನಪ್ಪ ಅಂತ ನೋಡುವಾಗ ಮನುಷ್ಯರು ಅಂದರೆ ಸೇವಕರು ವರ ನೋಟ ನೋಡ್ತಾರೆ. ಮೃದುವಾಗಿ ಮಾತಾಡಿದಾಗ, ವಿಧೇಯರಾಗಿ ಕಂಡಾಗ, ಅಂದರೆ ವೇಷಧಾರಿಗಳು, ತುಂಬ ಜನ ವೇಷಧಾರಿಗಳಿದ್ದಾರೆ. ಮೃದುವಾಗಿ ಮಾತಾಡ್ತಾರೆ, ತಗ್ಗಿಸ್ಕೊಂಡು ಕಾಣ್ತಾರೆ. ಆದರೆ ಅವ್ರಿಗೊಂದು ಸಮಯ ಬರುತ್ತೆ, ಕುತಂತ್ರವನ್ನು ಇಲ್ಲಾಂದರೆ ದುರ್ಬುದ್ಧಿಯನ್ನು ತೋರಿಸ್ತಾರೆ. ದುರ್ಬುದ್ಧಿ, ದುಷ್ಟಬುದ್ಧಿ ತೋರಿಸ್ತಾರೆ, ಕುತಂತ್ರವನ್ನು. ಮನುಷ್ಯನಲ್ಲಿ ಕುತಂತ್ರ, ಮನುಷ್ಯನಲ್ಲಿ ದುರ್ಬುದ್ಧಿ, ಮನುಷ್ಯನಲ್ಲಿ ದುಷ್ಟ ಕ್ರಿಯೆಗಳು ಹೊರಗಡೆ ಕಾಣಲ್ಲ ಬೇಗ. ಹೊರಗಡೆ ಮನುಷ್ಯನ ಹೇಗೆ ಕಾಣ್ತಾನೆ? ಕುರಿಯ ಹಾಗೆ, ಸಾಧು ಜೀವಿಯ ಹಾಗೆ ಒಳ್ಳೆಯವನಾಗಿ ಕಾಣ್ತಾನೆ. ಒಂದು ಸಂದರ್ಭ ಬರುತ್ತೆ, ಇವನು ಎಂಥವನು ಅಂತೇಳಿ ಗೊತ್ತಾಗುತ್ತೆ. ಮನುಷ್ಯರು ಎಂಥವ್ರು ಅಂತೇಳಿ ಗೊತ್ತಾಗುತ್ತೆ. ಮನುಷ್ಯನು ಎಲ್ಲ ಸಮಯಕ್ಕೂ ಒಂದೇ ರೀತಿಯಲ್ಲಿ ಇರಲ್ಲ, ಬದಲಾಗ್ತಾ ಇರ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಅದಕ್ಕೆ ದೇವರು ಪ್ರತಿಯೊಬ್ಬರಿಗೆ ಅವರವರ ಕ್ರಿಯೆಗಳ ಪ್ರಕಾರ ಪ್ರತಿಫಲವನ್ನು ಕೊಡೋದಕ್ಕೆ ಹೃದಯವನ್ನು ಪರೀಕ್ಷಿಸ್ತಾನಂತೆ, ಅಂತ್ಯರಿಂದ್ರಿಯವನ್ನು ಶೋಧಿಸ್ತಾನಂತೆ, ಅಂತ್ಯರಿಂದ್ರಿಯವನ್ನು ಪರೀಕ್ಷೆ ಮಾಡ್ತಾನಂತೆ. ಪ್ರಿಯರಾದ ದೇವರ ಮಕ್ಕಳಿರ, ಯಾಕೆ? ಆ ಹೃದಯದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಈ ಮನುಷ್ಯನು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದ್ದಾನ ಅಥವಾ ಕಪಟದಿಂದ ಪ್ರಾರ್ಥನೆ ಮಾಡಿದ್ದಾನ, ಯಥಾರ್ಥನಾಗಿ ಪ್ರಾರ್ಥನೆಗೆ ಬಂದಿದ್ದಾನ, ಯಥಾರ್ಥನಾಗಿ ನಂಬಿ ಜೀವಿಸ್ತಾ ಇದ್ದಾನ ಅಥವಾ ವೇಷಧಾರಿಯಾಗಿದ್ದಾನ. ಹೊರಗಡೆ ನೋಡಿದಾಗ ಒಂದು ರೀತಿಯಲ್ಲಿ, ಹೃದಯದಲ್ಲಿ ನೋಡಿದಾಗ ಮತ್ತೊಂದು ರೀತಿಯಲ್ಲಿ, ಹೃದಯದಲ್ಲಿ ನೋಡಿದಾಗ ಮತ್ತೊಂದು ರೀತಿಯಲ್ಲಿ, ಹೊರಗಡೆ ನೋಡಿದಾಗ ಕ್ರಿಯೆಗಳು ಇನ್ನೊಂದು ರೀತಿಯಲ್ಲಿ. ಹೊರಗಡೆ ಕ್ರಿಯೆಗಳೇನು? ಪ್ರೀತಿ, ಪ್ರೇಮ, ಸಂತೋಷ, ಒಳ್ಳೆ ಮಾತುಗಳು, ಈ ರೀತಿ. ಒಳಗಡೆ ಹಣದ ಆಸೆ, ಹೆಣ್ಣಿನ ಆಸೆ, ಅಧಿಕಾರದ ವ್ಯಾಮೋಹ, ಈ ಲೋಕದ ಆಸೆಗಳು, ಇಂಥ ಒಂದು ದುರಾಸೆಗಳನ್ನು ಇಟ್ಟುಕೊಂಡು ನಾನು ಭಕ್ತನು, ನಾನು ನೀತಿವಂತನು ಅಂತೇಳಿ ಈ ಸಮಾಜದಲ್ಲಿ ಹೇಳಿಕೊಂಡಾಗ ಸಮಾಜ ನಂಬಬಹುದು, ಆದರೆ ದೇವರು ಒಪ್ಪಲ್ಲ. ಅದಕ್ಕೆ ದೇವರು ಮೊಟ್ಟ ಮೊದಲು ನೋಡುವಂಥದ್ದೇ ನಿಮ್ಮ ಹೃದಯವನ್ನು, ನಿಮ್ಮ ಅಂತ್ಯರಿಂದ್ರಿಯವನ್ನು. ನಿಮ್ಮ ಹೃದಯದಲ್ಲಿ ಹೇಗಿದ್ದೀರಾ? ಅಂತರಿಂದ್ರಿಯವನ್ನು ಪರಿಶೋಧನೆ ಮಾಡಿದಾಗ ನಾವು ಹೇಗಿದ್ದೀವಿ? ಯಥಾರ್ಥರಾಗಿದ್ದೀವಾ? ನಿಷ್ಠೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಇದ್ದೀವಾ? ಅಥವಾ ಹೃದಯದಲ್ಲೊಂದು ರೀತಿಯಲ್ಲಿ, ಹೊರಗಡೆ ಮತ್ತೊಂದು ರೀತಿಯಲ್ಲಿ, ಈ ರೀತಿ ಏನಾದರೂ ಕಾಣ್ತಾ ಇದ್ದೀವಾ? 1ನೇ ಶತಮಾನದಲ್ಲಿ ಸಭೆ ಸ್ಥಾಪನೆಯಾಗುತ್ತೆ. ಸಭೆ ಸ್ಥಾಪನೆಯಾದಾಗ ಆ ಸಭೆಯಲ್ಲಿ ಎಂಥ ಪಾಪಗಳು ನಡೀತಾ ಇದೆಯೋ ಯೇಸು ಪ್ರಭು ನೆನಪು ಮಾಡ್ತಾ ಇದ್ದಾರೆ. ಒಂದು ಸಾರಿ ನೋಡೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 18ನೇ ವಚನದಿಂದ, ತುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪುರಿಸಬೇಕಾಗುತ್ತದೆ. ನಿನ್ನ ಮೇಲೆ ತಪ್ಪು ಅಂದರೆ ನಿನ್ನಲ್ಲಿ ಪ್ರೀತಿ ಕಾಣ್ತಾ ಇದೆ, ನಿನ್ನಲ್ಲಿ ತ್ಯಾಗ ಕಾಣ್ತಾ ಇದೆ,
ನಿನ್ನಲ್ಲಿ ಒಳ್ಳೆ ಕ್ರಿಯೆಗಳು ಕಾಣ್ತಾ ಇದೆ. ಪ್ರಾರಂಭದಲ್ಲಿ ಇದ್ದಂಥ ಕ್ರಿಯೆಗಳಿಗಿಂತ ಬಹಳ ಕ್ರಿಯೆಗಳು ನೀನು ಮಾಡ್ತಾ ಇದೀಯಾ, ಓಕೆ. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗಿದೆ. ಅದೇನೆಂದರೆ, ಯೆಜಬೇಲಳೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಹೀಗೋ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತ್ಯರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ತುವತೈರ್ ಎಂಬುವಂಥ ಒಂದು ಪಟ್ಟಣ ಇದೆ ರೀ. ತುವತೈರ್ ಎಂಬುವಂಥ ಪಟ್ಟಣದಲ್ಲಿ ದೇವರ ಸಭೆ ಇದೆ, ಯೇಸು ಕ್ರಿಸ್ತನ ಸಭೆ ಇದೆ. ಆ ಸಭೆಯಲ್ಲಿ ಕೆಲವು ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ಮತ್ತೊಂದೇನಪ್ಪ ಅಂತ ನೋಡುವಾಗ, ನೀವು ವಿಗ್ರಹಾರಾಧನೆ ಮಾಡ್ಬೋದು, ಹೋಗಿ ನೀವು ಪೂಜೆ ಮಾಡ್ಬೋದು. ಅಂದರೆ ವಿಗ್ರಹಗಳಿಗೆ ಹೋಗಿ ನೀವು ನಮಸ್ಕಾರ ಮಾಡ್ಬೋದು, ನೀವು ತಿನ್ಬೋದು. ನಮಸ್ಕಾರ ಮಾಡ್ಬೋದಾ ಪ್ರಿಯರೇ? ಅಂದರೆ ವಿಗ್ರಹಗಳ ಬಳಿಗೆ ಹೋಗಿ ನಮಸ್ಕಾರ ಮಾಡ್ಬೋದಾ? ವಿಧೇಯರಾಗ್ಬೋದಾ? ಈ ಯೆಜಬೇಲಳು ಒಂದು ರೀತಿಯಲ್ಲಿ ನಡೆಸಿದಾಳಲ್ಲ ಅಂಥ ಗುಣಗಳು. ಯೆಜಬೇಲಳು ಯಾರು? ಒಂದು ಕಾಲದಲ್ಲಿ ಪ್ರವಾದಿನಿ ಅಂತ ಹೇಳಿಕೊಂಡಿದ್ದಾಳೆ. ಅನ್ನಳು ಇಸ್ರಾಯೇಲ್ಯರನ್ನು ದಾರಿ ತಪ್ಪಿಸೋದಕ್ಕೆ ಅನೇಕ ಪ್ರಯತ್ನ ಮಾಡಿದ್ದಾಳೆ ಆಕೆ. ಅಂಥ ಒಂದು ಗುಣವುಳ್ಳವರು ತುವತೈರ್ ಸಭೆಯಲ್ಲಿದ್ದಾರಂತೆ. ಅಂಥ ಗುಣವುಳ್ಳವರು ಇರೋದರಿಂದ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಕೊನೆಯದಾಗಿ ನಿಮ್ಮ ಹೃದಯವನ್ನು ಪರಿಶೋಧನೆ ಮಾಡ್ತಾ ಇದ್ದೀನಿ, ನಿಮ್ಮ ಅಂತ್ಯರಿಂದ್ರಿಯವನ್ನು ಪರಿಶೋಧನೆ ಮಾಡ್ತಾ ಇದ್ದೀನಿ, ನಿಮ್ಮ ಕ್ರಿಯೆಗಳ ಪ್ರಕಾರ ತಕ್ಕ ಪ್ರತಿಫಲವನ್ನು ಕೊಡೋದಿಕ್ಕೆ. ಅಂದರೆ ದೇವರು ತಕ್ಕ ಪ್ರತಿಫಲವನ್ನು ಕೊಡೋದಕ್ಕೆ ಹೃದಯವನ್ನು ಪರಿಶೋಧನೆ ಮಾಡ್ತಾ ಇದ್ದಾರೆ. ಹೃದಯವನ್ನು, ಹೊರನೋಟ ಅಲ್ಲ. ಇವರು ಎತ್ತರಿದ್ದಾರಾ, ಕುಳ್ಳಕ್ಕಿದ್ದಾರಾ, ದಪ್ಪಗಿದ್ದಾರಾ, ಕೆಂಪಗಿದ್ದಾರಾ, ಕಪ್ಪಗಿದ್ದಾರಾ, ಇದು ದೇವರು ನೋಡಲ್ಲ. ದೇವರು ಇದನ್ನು ನೋಡಲ್ಲ. ಇವರು ಒಳ್ಳೆಯ ವಸ್ತ್ರಗಳನ್ನು ಧರಿಸ್ಕೊಂಡು ಬಂದಿದ್ದಾರಾ, ಇವರಲ್ಲಿ ವಸ್ತ್ರಗಳು ಏನಿಲ್ವಾ, ಹೊರನೋಟವನ್ನು ದೇವರು ನೋಡಲ್ಲ. ಮನುಷ್ಯರು ಹೊರನೋಟ ನೋಡ್ತಾರೆ, ವಸ್ತ್ರಗಳನ್ನು ನೋಡ್ತಾರೆ, ಹೊರನೋಟವನ್ನು ನೋಡ್ತಾರೆ. ಎತ್ತರ ಇದ್ದಾರಾ, ಬೆಳ್ಳಗಿದ್ದಾರಾ, ಕಪ್ಪಗಿದ್ದಾರಾ, ಕರ್ರಗಿದ್ದಾರಾ, ಕುಳ್ಳಕ್ಕಿದ್ದಾರಾ, ಇದನ್ನು ಮನುಷ್ಯರು ನೋಡ್ತಾರೆ. ದೇವರು ನೋಡೋದೇ ಇಲ್ಲ ರೀ. ದೇವರು ನೋಡೋದಿಲ್ಲ. ದೇವರು ನೋಡುವಂಥದ್ದು ಹೃದಯವನ್ನು, ಅಂತ್ಯರಿಂದ್ರಿಯವನ್ನು. ಹೃದಯ ಶುದ್ಧಿಯಾಗಿದೆಯಾ? ವಾಕ್ಯದ ಪ್ರಕಾರ ಮನುಷ್ಯನು ಜೀವಿಸ್ತಾ ಇದ್ದಾನ? ದೇವರ ವಾಕ್ಯಕ್ಕೆ ಒಳಪಟ್ಟಿದ್ದಾನ? ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನಿರಂತರ ಇದ್ದಾನ? ನಿಷ್ಠೆಯಿಂದ ಜೀವಿಸ್ತಾ ಇದ್ದಾನ? ಅದನ್ನು ದೇವರು ನೋಡಿ ತಕ್ಕ ಪ್ರತಿಫಲವನ್ನು ಕೊಡ್ತಾ ಇದ್ದಾನೆ. ತಕ್ಕ ಪ್ರತಿಫಲವನ್ನು ಕೊಡ್ತಾನೆ. ಇವಾಗ ನಿನಗೂ ನನಗೂ ದೇವರು ತಕ್ಕ ಪ್ರತಿಫಲವನ್ನು ಕೊಡೋದಕ್ಕೆ ಯಾವುದನ್ನು ನೋಡ್ತಾನೆ ಗೊತ್ತಾ? ಹೃದಯವನ್ನು ನೋಡುವಂಥದ್ದು, ನಮ್ಮ ಹೃದಯಗಳನ್ನು ನೋಡುವಂಥದ್ದು, ಅಂತ್ಯರಿಂದ್ರಿಯವನ್ನು ನೋಡುವಂಥದ್ದು. ಅಂತ್ಯರಿಂದ್ರಿಯದಲ್ಲಿ ನಡೆಯುವ ಕೆಲಸವನ್ನು ನೋಡಿ ಅದರ ಪ್ರಕಾರ ಹೊರಗಡೆ ಕೂಡ ಕೆಲಸ ನಡೀತಾ ಇದೆಯಲ್ಲ ನೋಡಿ ದೇವರು ಪ್ರತಿಫಲವನ್ನು ಕೊಡ್ತಾರೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಹೊರನೋಟ ಇರಲಿ, ಒಳ್ಳೆಯ ವಸ್ತ್ರಗಳನ್ನು ಧರಿಸ್ಕೊಳ್ಳೋಣ ತಪ್ಪೇನಿಲ್ಲ, ಒಳ್ಳೆ ರೀತಿಯಿಂದ ಇರೋಣ ತಪ್ಪೇನಿಲ್ಲ. ಆದರೆ ಹೃದಯವನ್ನು ಸ್ವಚ್ಛವಾಗಿಟ್ಕೊಳ್ಳೋಣ, ಹೃದಯವನ್ನು ವಾಕ್ಯದ ಮೂಲಕ ಶುದ್ಧಿ ಮಾಡಿಕೊಳ್ಳೋಣ, ಪರಿಶುದ್ಧರಾಗಿ ಜೀವಿಸೋಣ, ನಿಷ್ಠೆಯಿಂದ ಜೀವಿಸೋಣ, ಶ್ರೇಷ್ಠರಾಗಿ ಜೀವಿಸೋಣ, ದೇವರು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸೋಣ. ಹಾಗೆ ಜೀವಿಸಿದಾಗ ದೇವರು ಇರುವಂಥ ಮಹಾಲೋಕವನ್ನು ನಾವು ಪಡ್ಕೊಳ್ತೀವಿ ಪ್ರಿಯರೇ. ಇಷ್ಟ ಬಂದ ಹಾಗೆ ನಡ್ಕೊಂಡ್ರೆ
ಕಠಿಣವಾದ ತೀರ್ಪಿಗೆ ಗುರಿಯಾಗ್ತೀವಿ. ಆದ್ದರಿಂದ ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ ಜಾಗ್ರತೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ತಂದೆ, ನೀವು ಹೃದಯವನ್ನು, ಅಂತ್ಯರಿಂದ್ರಿಯವನ್ನು ನೋಡಿ, ಅವರ ಕ್ರಿಯೆಗಳನ್ನು ನೋಡಿ ಪ್ರತಿಯೊಬ್ಬರಿಗೆ ಪ್ರತಿಫಲವನ್ನು ನೀವು ಕೊಡೋದಕ್ಕೆ ಸಿದ್ಧರಾಗ್ತಾ ಇದ್ದೀರಿ ತಂದೆ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆ.